ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗಮಣಿ, ಚಂದ್ರ ಸೂರ್ಯರಿಬ್ಬರು ಪುಷ್ಪ, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೋಗರ ಸಯದಾನ ನೋಡ, ನಮ್ಮ ಭುವನೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುಗಳ ವಚನವನ್ನ ಸ್ಮರಿಸಿ ಈ ದಿನ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಶರಣ ದಿನಚರಿ ಮತ್ತು ಬಸವ ಬಾನು ಸಂಚಿಕೆ ಬಿಡುಗಡೆ, ವಚನ ಗುಮ್ಮಟ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಲಕಟ್ಟಿರವರ ಕೃತಿ ಬಿಡುಗಡೆ ಹಾಗೂ ಆದರ್ಶ ಶರಣ ದಂಪತಿ, ಕಾಯಕ ಯೋಗಿ, ವಚನ ಭಂಡಾರಿ ಶಾಂತರಸ ಮತ್ತು ವೀರ ಗಣಾಚಾರಿ ಮಣಿವಾಳ ಮಾಚಿದೇವರ ಪ್ರಶಸ್ತಿ ಕಾರ್ಯಕ್ರಮವನ್ನ ಬೆಳಗಿನ ಅವಧಿಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮದೇ ಆದ ಮಾತುಗಳನ್ನ ಮಾಡಿ ವಿಶೇಷವಾಗಿ ನಮ್ಮ ಸಂಸ್ಥೆಯ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿದೆ. ಶರಣರ ನುಡಿಯ ನೆಲೆಯಾದ ಈ ಪಾವನ ವೇದಿಕೆಯಲ್ಲಿ ಇಂದು ಅಧ್ಯಕ್ಷೀಯ ನುಡಿ ನುಡಿಯುವ ಸೌಭಾಗ್ಯ ನನಗೆ ದೊರೆತಿರುವುದು ನನ್ನ ಬದುಕಿನ ಅಹಂಕಾರವಲ್ಲ, ಶರಣ ಭಾವದ ಹೊಣೆಗಾರಿಕೆ ಎಂದು ನಾನು ಭಾವಿಸುತ್ತೇನೆ. ಕಾಯಕವೇ ಕೈಲಾಸ, ದಾಸೋಹವೇ ದಿವ್ಯ ಎಂಬ ಶರಣರ ವಾಣಿಯಂತೆ ವಚನದ ಆತ್ಮವೇ ಇಂದು ನಮ್ಮ ಈ ಕಾರ್ಯಕ್ರಮದ ಹೃದಯವಾಗಿದೆ ಅಂತ ನಾನು ಭಾವಿಸಿ, ವಚನಗಳು ಕೇವಲ ಪುರಾತನ ಸಾಹಿತ್ಯವಲ್ಲ, ಇದು ಕಾಲಾತೀತ ಸಂವಿಧಾನ, ಮನುಷ್ಯನ ನಡೆಗೆ ದೀಪ, ಸಮಾಜದ ದಾರಿಗೆ ದಾರಿ, ಆತ್ಮಕ್ಕೆ ಅರಿವು. ವಚನಗಳು ಹೇಳುತ್ತವೆ, ಧರ್ಮ ದೇವಾಲಯದಲ್ಲಿಲ್ಲ, ಧರ್ಮ ಮಾನವೀಯತೆಯಲ್ಲಿದೆ. ಶರಣತ್ವ ವೇಷದಲ್ಲಿಲ್ಲ, ಶರಣತ್ವ ಆಚಾರದಲ್ಲಿದೆ. ಇಂತಹ ವಚನ ಚಿಂತನೆಯ ನೆಲೆಯಲ್ಲಿ ಶರಣ ವಿಶ್ವವಚನ ಫೌಂಡೇಶನ್ ಎಂದು ಈ ಮಹತ್ವದ ಕಾರ್ಯಕ್ರಮ ನನಗೆ ಮಾತ್ರವಲ್ಲ, ಸಂಪೂರ್ಣ ವಚನ ಪರಂಪರೆಗೆ ಹೆಮ್ಮೆಯ ಕ್ಷಣ ಎಂದು ಇಂದು ನಾವು ಬಿಡುಗಡೆ ಮಾಡುತ್ತಿರುವ ಶರಣ ದಿನಚರಿ, ಬಸವ ಬಾಲ, ವಚನ ಗುಮ್ಮಟ ಮತ್ತು ಇತರ ವಚನಾಧಾರಿತ ಕೃತಿಗಳು. ಈ ಕೃತಿಗಳು ಕೇವಲ ಕಾಗದದ ಪುಸ್ತಕಗಳಲ್ಲ, ಅದು ಬದುಕಿನ ಕೈಪಡಿಗಳು. ಒಂದು ದಿನಚರಿ ಬದುಕನ್ನು ಶರಣರಂತೆ ಬದುಕಲು ಪ್ರೇರಣೆ, ಒಂದು ಕೃತಿ ಮನಸ್ಸನ್ನು ಬಸವ ತತ್ವದ ಬೆಳಕಿಗೆ ತರುವಂತಹ ಸಾಧನ ಅಂತ ನಾನು ಅದು ಭಾವಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು 3-4 ವರ್ಷಗಳಿಂದ ಆದರ್ಶ ಶರಣ ದಂಪತಿ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೇವೆ. ಈ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಕೊಡುವ ಉದ್ದೇಶ ತುಂಬಾ ಮಹತ್ವದ್ದು. ಯಾಕಂದ್ರೆ ಇಂದು ಮನಗಣ ಬೆಸುಗೆ ಆಗ್ತಾ ಇಲ್ಲ. ಆ ಮನಗಣ ಬೆಸುಗೆ ಆಗಿ ಸುಮಾರು ವರ್ಷಗಳ ಕಾಲ ಜೀವನವನ್ನ ನಡೆಸಿರುವುದನ್ನ ಇಂದಿನ ಯುವಕರು ನೋಡಿದಾಗ ಅವರಂತೆ ಬಾಳಬೇಕು, ಅವರಂತೆ ಹೆಜ್ಜೆ ಹಾಕಬೇಕು ಅನ್ನೋ ಒಂದು ಭಾವನೆ ನಮ್ಮ ಯುವಕರಲ್ಲಿ ಮೂಡಲಿ ಅನ್ನೋ ಒಂದು ಸದುದ್ದೇಶದಿಂದ 50ಕ್ಕೂ ಹೆಚ್ಚು ವರ್ಷ ದಾಂಪತ್ಯ ಜೀವನವನ್ನು ನಡೆಸಿರುವಂತಹ ನಾವು ಶರಣ ದಂಪತಿಗಳನ್ನ ಗುರುತಿಸಿ ನಾವು ಈ ಒಂದು ಆದರ್ಶ ಶರಣ ದಂಪತಿ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಈ ವರ್ಷದ ಆದರ್ಶ ಶರಣ ದಂಪತಿ ಪ್ರಶಸ್ತಿಗೆ ಭಾಜನರಾಗಿರುವರು ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ನಮ್ಮ ಶರಣರಾದ ಬಿ.ಡಿ. ಜತ್ತಿರವರ ಸುಪುತ್ರರಾದಂತಹ ಅರವಿಂದ ಜತ್ತಿ ಮತ್ತು ಶ್ರೀಮತಿ ಶಾರದಾ ಜತ್ತಿ ದಂಪತಿಗಳು. ಶರಣ ಸಂಸ್ಕೃತಿ ಎಂದರೆ ಕೇವಲ ಜ್ಞಾನವಲ್ಲ, ಅದು ಜೀವನ ಶೈಲಿ. ಅವರ ಸಾಕ್ಷಿಯಾಗಿ ಇಂದು ನಾವು ನೀಡುತ್ತಿರುವ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಸಮಾಜಕ್ಕೆ ನೀಡುವ ಒಂದು ಮೌನ ಉಪದೇಶ. ಶರಣ ದಂಪತಿ ಎಂದರೆ ಒಟ್ಟಿಗೆ ಬದುಕಿದವರಲ್ಲ, ಒಟ್ಟಿಗೆ ಧರ್ಮದಲ್ಲಿ ನಿಂತವರು. ಒಬ್ಬರ ಕಾಯಕ ಮತ್ತೊಬ್ಬರ ಕಾಯಕವಾಗುವಲ್ಲಿ, ಒಬ್ಬರ ದಾಸೋಹ ಮತ್ತೊಬ್ಬರ ದಿವ್ಯತೆಯಾಗುವಲ್ಲಿ ಅವರ ಬದುಕಿ ವಚನವಾಗುತ್ತದೆ. ಅಂತಹ ದಂಪತಿಗಳನ್ನ ನಾವು ಇವತ್ತು ಎದುರು ನೋಡ್ತಾ ಇರೋದು ನಮ್ಮ ಖುಷಿಯಾಗ್ತಾ ಇದೆ. ಯಾಕಂದ್ರೆ ಅವರ ಸರಳತೆ ಅಂದ್ರೆ ನಾವು ಒಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರಾದ ತಕ್ಷಣ ಅವರ ನಡೆ ನುಡಿಗಳೇ ವ್ಯತ್ಯಾಸವಾಗುವಂತಹ ಕಾಲಘಟ್ಟದಲ್ಲಿ, ಇಂದಿನ ಶತಮಾನದಲ್ಲಿ ನಿಮ್ಮಂತಹ ಒಬ್ಬ ರಾಷ್ಟ್ರಪತಿ ಮಗನನ್ನ ಕೂಡ ಎಲ್ಲರನ್ನೂ ಕೂಡ ಅಣ್ಣ ಎಂದು ಸಂಬೋಧಿಸುವಂತಹ ನಿಮ್ಮ ಒಂದು ಆದರ್ಶಕ್ಕೆ ನಾನು ಚಿರಋಣಿಯಾಗಿ ನಾನು ನಿಮಗೆ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಇನ್ನು ದಂಪತಿಗಳು ಅಲ್ಲಮ ಪ್ರಭುದೇವರ ಮತ್ತೊಂದು ವಚನ ಬರುತ್ತೆ,
ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ತಾವಲ್ಲಿ ದಂಪತಿ ಏಕಭಾವವಾಗಿ ನಿಂತಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸವಣ್ಣ ಅಂತ. ನಮ್ಮಲ್ಲಿ ಎರಡು ಕಣ್ಣಿದೆ, ಒಂದು ಕಣ್ಣು ಒಂದನ್ನು, ಮತ್ತೊಂದು ಕಣ್ಣು ಒಂದನ್ನ ನೋಡಿದ್ರೆ ನಾವು ದೃಷ್ಟಿಯನ್ನ ಆಯಿಸಿ ಅದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಎರಡು ಕಣ್ಣು ಒಂದು ವಸ್ತುವನ್ನು ನೋಡಿದಾಗ ಮಾತ್ರ ಆ ವಸ್ತುವನ್ನ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ದಂಪತಿಗಳು ಇಬ್ಬರೂ ಕೂಡ ಅವರ ಮನ ಒಂದೇ ಭಾವದಲ್ಲಿ ಕೂಡಿರೋದ್ರಿಂದ ಅವರಿಗೆ ನಾವು ಇಂದು ಆದರ್ಶ ಶರಣ ದಂಪತಿ ಪ್ರಶಸ್ತಿಯನ್ನ ನೀಡಿ ನಮ್ಮ ಒಂದು ಸಂಸ್ಥೆಯ ಮಹತ್ವವನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ನೀವು ನಮ್ಮ ಸಾಂಸ್ಕೃತಿಕ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿರೋದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂತಹ ಶ್ರೀ ಅರಳಿ ನಾಗರಾಜ್ ಗಂಗಾವತಿ ಸರ್ ಬರಬೇಕಾಗಿತ್ತು. 4 ವರ್ಷಗಳ ಹಿಂದೆ ನಮ್ಮ ಒಂದು ದಿನಚರಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದರು. ಪ್ರತಿ ವರ್ಷ ನಾನು ಬರ್ತೇನೆ ಅಂತ ಹೇಳಿ ಅವರು ಆಶ್ವಾಸನೆಯನ್ನ ಕೊಟ್ಟರು. ಈ ಸಲ ಬರಬೇಕಾಗಿತ್ತು, ಆದ್ರೆ ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಆದುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಅವರು ತಮ್ಮ ನೋವನ್ನು ನಮ್ಮ ಹತ್ರ ವ್ಯಕ್ತಪಡಿಸಿಕೊಂಡ್ರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಅಂಶಿ ಪ್ರಸನ್ನ ಕುಮಾರ್ ಸರ್ ಇವತ್ತು 4 ಕಾರ್ಯಕ್ರಮಗಳು ಅವರಿಗೆ, ಆದರೂ ಕೂಡ ಆತುರದಲ್ಲಿ ನಾವು ಬೆಳಿಗ್ಗೆ ಒಂದು ಸ್ವಲ್ಪ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವು. ಯಾರು ಕೂಡ ಬೇಸರಿಸಿಕೊಳ್ಬೇಡಿ, ಅವರನ್ನ ನಾವು 10:45 ಅಥವಾ 11 ಗಂಟೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದು. ಆ ಒಂದು ಸಮಯದ ಅರಿವಿನಿಂದ ಅವರ ಕಾರ್ಯಕ್ರಮವು ಸ್ವಲ್ಪ ಬೇಗ ಪ್ರಾರಂಭ ಆಯಿತು. ಅವರಿಗೂ ಕೂಡ ಬಂದು ಈ ಒಂದು ದಿನಚರಿ ಬಿಡುಗಡೆ ಮತ್ತು ಬಸವ ಮಾನವ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತೆ ಈ ಸಲ ಕಾಯಕಯೋಗಿ ಪ್ರಶಸ್ತಿಯನ್ನ ಯಾರಿಗೆ ನೀಡಬೇಕು ಅಂತ ನಾವು ಆಲೋಚನೆಯನ್ನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಬಂದದ್ದು ನಮ್ಮ ಶ್ರೀ ಮಟ್ಟಿಕೆರೆ ಗೋಪಾಲ್ ಸರ್. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 2 ಸಲ ಅಧ್ಯಕ್ಷರಾಗಿ ನೋಡಿರುವವರು ಕಡಿಮೆ ನಾವು. ಆದ್ರೆ ಮೈಸೂರು ಜಿಲ್ಲೆಯಲ್ಲಿ ಸತತ 2ನೇ ಬಾರಿಗೆ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ಕನ್ನಡವನ್ನ ಪ್ರತಿ ಮನೆಯಲ್ಲಿ ಮತ್ತು ಮನದಲ್ಲಿ ಬೆಳೆಯಲು ಕಂಟಕಟ್ಟಿ ನಿಂತಿದ್ದಾರೆ. ಇದುವರೆಗೆ 2,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅಂದ್ರೆ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ನಾವು ಭಾವಿಸಬೇಕಾಗುತ್ತೆ. ಅಂತಹ 2,000 ಕಾರ್ಯಕ್ರಮಗಳನ್ನ ಮಾಡಿ ಕನ್ನಡದ ದೀಪವನ್ನ ಹಚ್ಚಿ ಕನ್ನಡದ ಬೇರನ್ನು ನಡೆಯುತ್ತಿರುವಂತಹ ಕನ್ನಡದ ಕುವಲ ಶ್ರೀ ಮಟ್ಟಿಕೆರೆ ಗೋಪಾಲ್ ಸರ್ ಅವರು ಕಾಯಕಯೋಗಿ ಪ್ರಶಸ್ತಿಯನ್ನ ಸ್ವೀಕರಿಸಿರೋದಕ್ಕೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಇದೇ ರೀತಿಯಾಗಿ ವಚನ ಭಂಡಾರಿ ಶಾಂತರಸ ಪ್ರಶಸ್ತಿಯನ್ನ ಈ ಸಲ ಪತ್ರಿಕಾ ರಂಗದಲ್ಲಿ ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದೀವಿ. ಶ್ರೀ ಪ್ರಸನ್ನ ಕುಮಾರರಿಂದ ಪ್ರಾರಂಭವಾದಂತಹ ಈ ಪ್ರಶಸ್ತಿಯನ್ನ ಈ ಸಲ ಯಾರಿಗೆ ಕೊಡುವುದು ಅಂತ ಆಲೋಚನೆಯನ್ನ ಮಾಡಿದಾಗ ನಮ್ಗೆ ಮತ್ತೊಂದು ದಿವ್ಯ ವ್ಯಕ್ತಿತ್ವವೇ ನಮ್ಗೆ ಎದುರಾಗುತ್ತೆ. ಅಂತಹ ದಿವ್ಯ ವ್ಯಕ್ತಿತ್ವವೇ ಶ್ರೀ ಐದು ಚಂಡ ಗಣೇಶ್ ಗುತ್ತಪ್ಪ ಸರ್ ಅವರು. ಅವರ ಮುಖವನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಕೆಲವು ಪತ್ರಿಕಾ ರಂಗದಲ್ಲಿ ನೋಡೋಕ್ಕಷ್ಟೇ ಆಗುತ್ತೆ, ಈ ಪತ್ರಿಕಾ ರಂಗದಲ್ಲಿ ಅನೇಕರು ನಮಗೆ ಒಳ್ಳೆ ಸ್ನೇಹ ಜೀವಿಯಾಗಿ ಗುರುತಿಸ್ತಾರೆ. ಅವರ ಮುಖವನ್ನ ನೋಡಿದ್ರೆ ಏನೋ ಇನ್ನೂ ಸ್ವಲ್ಪ ಮಾತಾಡಬೇಕು ಅನ್ನೋ ಒಂದು ಭಾವನೆ ನಮ್ಗೆ ಆಗುತ್ತೆ. ಅವರು ಸಾಮಾನ್ಯ ವ್ಯಕ್ತಿಯಲ್ಲ, 40ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿ ಅವರು ಎಷ್ಟು ಸೌಮ್ಯವಾಗಿ ಕೂತಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಮಹಾ ಘನವಾದದ್ದು. ಒಂದು ಕೃತಿಯನ್ನ ರಚನೆ ಮಾಡಿದ ತಕ್ಷಣ ನಾವು ಸಾಹಿತ್ಯ ಲೇಖಕ ಅಂತ ಹೇಳೋರನ್ನ ನಾವು ನೋಡಿದ್ದೇವೆ. ಅವ್ರಿಗೆಲ್ಲೂ ಕೂಡ ಸಾಹಿತ್ಯ ಅಂತ ಹೇಳ್ಕೊಡಲ್ಲ, ಅದನ್ನ ದೊಡ್ಡ ಗುಣ ಅಂತ ನಾನಂತೂ ಭಾವಿಸ್ತಾ, ವಚನ ಭಂಡಾರಿ ಶಾಂತರಸ ಪ್ರಶಸ್ತಿ ಎಂದರೆ ಶಾಂತಿಯೊಳಗಿನ ಕ್ರಾಂತಿ. ಶಾಂತರಸ ಎಂದರೆ ನಿಶ್ಶಬ್ದವಲ್ಲ, ಅದು ಅಹಂಕಾರವಿಲ್ಲದ ಶಕ್ತಿ. ವಚನ ಭಂಡಾರಿ ಎಂದರೆ ವಚನವನ್ನು ಸಂಗ್ರಹಿಸುವವರು ಅಲ್ಲ, ವಚನದಂತೆ ಬದುಕುವವರು. ಅಂತಹ ವಚನದಂತೆ ಬದುಕುವಂತಹ ಶ್ರೀ ಐದು ಚಂಡ ರಮೇಶ್ ಗುತ್ತಪ್ಪ ಸರ್ ಅವರು ನಮ್ಮ ವೇದಿಕೆಗೆ ಬಂದು ಆ ಒಂದು ವಚನ ಭಂಡಾರಿ ಶಾಂತರಸ ಪ್ರಶಸ್ತಿಯನ್ನ ಸ್ವೀಕರಿಸಿ ಆ ಒಂದು ಪ್ರಶಸ್ತಿಯ ಮೌಲ್ಯವನ್ನ ಹೆಚ್ಚಿಸಿದ್ದಕ್ಕಾಗಿ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ನಂತರ ಮತ್ತೊಬ್ಬರ ಪ್ರಶಸ್ತಿಯನ್ನ ಪಡೆದಂತವರು ನಮ್ಮ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಪ್ರಶಸ್ತಿಯನ್ನ ಪಡೆದಂತ ಶ್ರೀ ಬಸವರಾಜ ಮಲಾಬಾದಿ ಅವರು. ಇವರು ನಿವೃತ್ತ ಭಾರತದ ಸೈನಿಕರು. ನಿಜವಾಗ್ಲೂ ಖುಷಿಯಾಗುತ್ತೆ, ಒಬ್ಬರ ಸೈನಿಕರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ನಮ್ಮ ಜೊತೆ ಕೊಡ್ತೀನಿ ಅಂತ ನಮ್ಮ ಭಾವನೆ ಬರುತ್ತೆ. ಯಾಕಂದ್ರೆ ಈ ದೇಶದಲ್ಲಿ ನಾವು 3 ಜನರನ್ನ ಸ್ಮರಿಸಲೇಬೇಕಾಗುತ್ತೆ. ಒಬ್ಬರು ರೈತರು, 2ನೇಯದು ಸೈನಿಕರು, 3ನೇಯದು ಶಿಕ್ಷಕರು. ಅಂತಹ ಒಬ್ಬರು ಸೈನಿಕರಾಗಿ ನಮ್ಮ ದೇಶವನ್ನ ಕಾದು ಇವತ್ತು ನಾವು ವೇದಿಕೆಯಲ್ಲಿ ಬಂದು ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು ಕೂಡ ಅವತ್ತು ಕ್ರಾಂತಿ ಕಲ್ಯಾಣ ನಡೆದಾಗ ತಾವು ಕತ್ತಿಯನ್ನ ಹಿಡಿದು ವಚನವನ್ನು ಸಂರಕ್ಷಣೆಯನ್ನ ಮಾಡ್ತಾರೆ. ಅಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಪ್ರಶಸ್ತಿಯನ್ನ ನಾವು ಶ್ರೀ ಬಸವರಾಜ ಮಲಾಬಾದಿ ಸರ್ ಅವರಿಗೆ ಕೊಡಲು ಕೇಳಿಕೊಂಡಾಗ ಅವರು ತುಂಬಾ ಪ್ರೀತಿಯಿಂದ ಒಬ್ಬ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ.
ಮತ್ತೆ ಶರಣ ದಿನಚರಿ ಬಸವಪಾಲ ಸಂಚಿಕೆ ಜೊತೆಗೆ ಪ್ರತಿ ವರ್ಷ ಒಂದೊಂದು ಕೃತಿ ಬಿಡುಗಡೆ ಆಗಬೇಕು. ಆ ಕೃತಿಯನ್ನ ಯಾರು ಬರೀತಾರೆ ಅಂತ ಆಲೋಚನೆಯನ್ನ ಮಾಡಿದಾಗ ನಮ್ಮ ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಗಲ ಮುದ್ದುಮಾಲಪ್ಪರವರು ನಾನು ಪ್ರತಿ ವರ್ಷ ನನ್ನದೇ ದಾಸೋಹವನ್ನ ಮಾಡಿ ಒಂದು ಕೃತಿಯನ್ನ ಕೊಡುತ್ತೇನೆ, ಅದನ್ನ ಪ್ರಕಟಣೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು. ಯಾಕಂದ್ರೆ ಇಂದಿನ ಕಾಲಘಟ್ಟದಲ್ಲಿ ನಾವು ಯಾರು ಸದಸ್ಯರಾಗಿರ್ತಾರೋ ಸದಸ್ಯರಾಗಿರುವಂತಹ ಎಲ್ಲರಿಗೂ ಕೂಡ ಶರಣ ದಿನಚರಿ ಬಸವಪಾಲ ಸಂಚಿಕೆ ಮತ್ತೆ ಈ ಬಿಡುಗಡೆ ಆಗಿರುವಂತಹ ಎಲ್ಲಾ ಕೃತಿಗಳನ್ನ ಉಚಿತವಾಗಿ ತಲುಪಿಸ್ತೇವೆ. ಆಗ ಮಂಗಳ ಮುದ್ದುಮಾಲಪ್ಪರವರು ಆ ಒಂದು ಕೃತಿಯನ್ನ ರಚನೆಯನ್ನ ಮಾಡಲು ತುಂಬಾ 27ಕ್ಕೂ ಹೆಚ್ಚು ಅಧ್ಯಾಯಗಳನ್ನ ಒಳಗೊಂಡಿರುವಂತಹ ಈ ಕೃತಿ ನಮ್ಮ ಬಕ್ಕಿನಪ್ಪ ಗುರುಬಸಪ್ಪ ಹಣಕಟ್ಟಿಯವರ ಜೀವನ ಚರಿತ್ರೆಯನ್ನ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ಇವತ್ತು ನಾವು ವಚನವನ್ನ ಹೇಳ್ತಾ ಇದೀವಿ, ವಚನವನ್ನ ಉಸಿರಾಡ್ತಿದೀವಿ ಅಂದ್ರೆ ಅದರಲ್ಲಿ ಪ್ರಭು ಅಳಕಟ್ಟಿಯವರ ಪರಿಶ್ರಮ ತುಂಬಾ ಇದೆ. ಅಂತಹ ಅಳಕಟ್ಟಿಯವರ ವ್ಯಕ್ತಿತ್ವನ ಪರಿಚಯ ಮಾಡೋದಕ್ಕೆ ನಮ್ಮ ಮೇಡಮ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ಅವರು ವಚನಕ್ಕೋಸ್ಕರ ತಾಳಗರಿಯಲ್ಲಿದ್ದು ತಾಡೋಲೆಗಳಲ್ಲಿದ್ದು ಅದಕ್ಕೆ ಹುಡುಕಾಡದ ಊರುಗಳಿಲ್ಲ, ತೊಡಗಾಡದ ಏರಿಗಳಿಲ್ಲ, ಅನ್ವೇಷಣೆಗೈಯದ ಆಲಯಗಳಿಲ್ಲ, ಸಂಶೋಧನೆಗೈಯದ ಸ್ಥಳಗಳಿಲ್ಲ. ಎಲ್ಲಾ ಸ್ಥಳಗಳಿಗೆ ಹೋಗಿ ಅವರ ತಾಡೋಲೆಗಳನ್ನ ಸಂಗ್ರಹಿಸಿ ಅವರು ನಮಗೆ ವಚನವನ್ನ ಕೊಟ್ಟಿದ್ದಾರೆ. ಅಂತಹ ವಚನವನ್ನು ಕೊಟ್ಟಿರುವಂತಹ ದಿವ್ಯ ವ್ಯಕ್ತಿತ್ವವಾದಂತಹ ಬಕ್ಕಿನಪ್ಪ ಗುರುಬಸಪ್ಪ ಹಳಕಟ್ಟಿರವರ ಒಂದು ಕೃತಿಯನ್ನ ನಮ್ಮ ಸಂಸ್ಥೆಗೆ ಬರೆದುಕೊಡುವುದರ ಮೂಲಕ ನಮ್ಮ ಸಂಸ್ಥೆಯ ಪ್ರಕಟಣೆಯಲ್ಲಿ ಸೇರಿಸಿದ್ದಕ್ಕಾಗಿ ನಾನು ಶ್ರೀಮತಿ ಮಂಗಳ ಮುದ್ದುಮಾಲಪ್ಪರವರಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಅವರನ್ನ ಈ ವರ್ಷದಿಂದ ನಮ್ಮ ಗೌರವ ಅಧ್ಯಕ್ಷರನ್ನಾಗಿ ಕೂಡ ನೇಮಿಸಿ ಅವರ ಮಾರ್ಗದರ್ಶನ ನಮಗೆ ಸದಾ ಇರಲಿ ಅಂತ ಕೇಳ್ಕೊಂಡಾಗ ಅವರು ಕೂಡ ತುಂಬ ಮನಸ್ಸಿನಿಂದ ಈ ಒಂದು ಗೌರವಾಧ್ಯಕ್ಷರಾಗಿ ಸ್ವೀಕರಿಸಿದ್ದಾರೆ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಅನಿಲ್ ಕುಮಾರ್ ವಾಜಪೇಯಿ ಅವರು ಜಮಖಂಡಿ ಮಠದವರು ಅದೇ ಮಣ್ಣಿನವರು ಅಧ್ಯಕ್ಷರಾಗದೇ ಕಷ್ಟ, ಆದ್ರೆ ನಾವು ಬೇರೆ ಮಣ್ಣಿನವರನ್ನ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ದೀವಿ ಅಂದ್ರೆ ಅವರಲ್ಲಿರುವಂತಹ ವಚನಾಸಕ್ತಿ, ಅವರಲ್ಲಿರುವಂತಹ ಅವರು ರಾತ್ರಿ 12 ಗಂಟೆ ಆದ್ರೂ ಕೂಡ ಇಲ್ಲೇ ಬಂದು ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ವೇದಿಕೆಯಲ್ಲ ತಯಾರಾಗಬೇಕಂದ್ರೆ ತುಂಬಾ ತಮ್ಮನ್ನ ಶ್ರಮ ಪಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಕೊನೆಯಲ್ಲಿ ಈ ಒಂದು ಅಧ್ಯಕ್ಷೀಯ ನುಡಿಯಲ್ಲಿ ನನ್ನ ಜೊತೆ ಈ ಒಂದು ಸಂಸ್ಥೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಕೈ ಜೋಡಿಸ್ತಾ ಇರೋರು ನನ್ನ ಧರ್ಮಪತ್ನಿ ರೂಪಕುಮಾರ್ ಸ್ವಾಮಿ. ಜೇಡರ ದಾಸಿಮಯ್ಯನವರ ಒಂದು ವಚನ ಬರುತ್ತೆ, ಬಂಧದ ನರಿದು ಬಳಸುವಳು, ಬಂಧದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಡೆಯ ತಂದು ಬದುಕಿದನು ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಆ ವಚನಕ್ಕೆ ಪೂರಕವಾಗಿ ಎಲ್ಲವನ್ನೂ ಮರೆಸಿ ಈ ವಚನದ ಆಸಕ್ತಿಯನ್ನ ಮತ್ತಷ್ಟು ಹೆಚ್ಚಲು ಕಾರಣೀಭೂತರಾದಂತಹ ನನ್ನ ಪತ್ನಿ ರೂಪಕುಮಾರ ಸ್ವಾಮಿ ಅವರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಆ ಶಕ್ತಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಮತ್ತೆ ಇದೇ ವೇದಿಕೆಯಲ್ಲಿ ನಾವು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕರ್ತವ್ಯನ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕರು, ಉಪನ್ಯಾಸಕರು, ಶಿಕ್ಷಕರನ್ನ ಗುರುತಿಸಿ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಅವರು ತಮ್ಮದೇ ಆದ ಕ್ಷೇತ್ರದಲ್ಲಿ ಎಲೆಮರೆ ಕಾಯಿಗಳಂತೆ ಇರ್ತಾರೆ. ಅವರೆಲ್ಲರನ್ನ ಗುರುತಿಸಿ ಇವತ್ತು ನಾವು ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಸುಮಾರು ಜನರು ಎಲ್ಲರ ಹೆಸರುಗಳಿದೆ. ಸಮಯದ ಅಭಾವದಿಂದ ಅವರನ್ನ ಸನ್ಮಾನಕ್ಕೆ ಕರೆದಾಗ ಅದನ್ನೇ ಅವರು ಅವರ ಹೆಸರನ್ನ ಉದ್ಧಾರ ಅಂತ ತಿಳ್ಕೊಂಡು ಅವರ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಎಲ್ಲಾ ಶಿಕ್ಷಕ ವರ್ಗದವರಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರ ಒಂದು ವ್ಯಕ್ತಿತ್ವ ಇದೆಯಲ್ಲ, ಈಗಿನ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುವುದೇ ಕಷ್ಟ ಅನ್ನುವಂತ ಸಂದರ್ಭ ಎದುರಾಗಿದೆ. ಅದಕ್ಕೆ ಅಲ್ಲಮ ಪ್ರಭುದೇವರೇ 12ನೇ ಶತಮಾನದಲ್ಲಿ ಒಂದು ವಚನವನ್ನು ಉದ್ಗಾರ ಮಾಡ್ತಾರೆ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ದಂಡಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಜಂಗಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಭುವೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದನು ಅಂತ ಅಲ್ಲಮ ಪ್ರಭುದೇವರು ಆ ಕಾಲಘಟ್ಟದಲ್ಲಿ ಹೇಳಿದ್ದಾರೆ. ಅಂತಹ ಒಂದು ವಚನಕ್ಕೆ ಪೂರಕವಾಗಿ ಇಂದಿನ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಅರಿತು ಅವರಿಗೆ ಬೋಧನೆಯನ್ನ ಮಾಡುತ್ತಿರುವಂತಹ ಎಲ್ಲ ಶಿಕ್ಷಕ ವರ್ಗದವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಮಧ್ಯಾಹ್ನದ ಅವಧಿಯಲ್ಲಿ ನಾವು ಪ್ರಶಸ್ತಿಯನ್ನ ಇಟ್ಕೊಂಡಿದ್ದೇವೆ. ಆ ಪ್ರಶಸ್ತಿಯನ್ನ ಸ್ವೀಕರಿಸಲು ಬಂದಿರುವಂತಹ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರಾದಂತಹ ಏಕಾಚಾರ್ಯ ಡಾಕ್ಟರ್ ಸಿ ವಿ ರುದ್ರಾಧ್ಯ ಸರ್ ಅವರು ಕೂಡ ನಮ್ಮ ಕಣ್ಮುಂದೆ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೆ ಅವರನ್ನ ಸೂಚಿಸಿದಂತಹ ನಿವೃತ್ತ ಡಿಡಿಪಿಗಳಾದಂತಹ ಶ್ರೀಯುತ ಲಿಂಗಪ್ಪ ಸರ್ ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನ ಕಣ್ತುಕೊಂಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೊಬ್ಬರು ಡಿಡಿಪಿ ಅವರಾದಂತಹ ಶ್ರೀ ಸ್ವಾಮಿ ಸರ್ ಅವರು ಅವರಿಗೂ ಶರಣಾರ್ಥಿಗಳನ್ನ ಅರ್ಪಿಸಿ ಮತ್ತು ನಮ್ಮ ಮೈಸೂರಿನ ಎಲ್ಲ
ಮಹಿಳಾ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಒಬ್ಬೊಬ್ಬರ ಹೆಸರನ್ನ ಹೇಳಬೇಕು ಅನ್ನೋ ಒಂದು ಆಸೆ, ಆದ್ರೆ ಸಮಯದ ಅಭಾವದಿಂದ ಯಾರು ಕೂಡ ಅನ್ಯತಾ ಭಾವಿಸಬಾರದು ಅಂತ ಎಲ್ಲ ಮಹಿಳಾ ಪದಾಧಿಕಾರಿಗಳು ಮತ್ತು ಪುರುಷ ಸಂಘದ ಪದಾಧಿಕಾರಿಗಳಿಗೆ ನನ್ನ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನ ಕಣ್ತುಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಅಧ್ಯಕ್ಷೀಯರಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ.